ವಿದ್ಯಾರ್ಥಿಗಳೆಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ನೀವು ಮೊದಲಿಗೆ ನಮ್ಮ ಪೇಜನ್ನು ಭೇಟಿ ಮಾಡ್ತಾ ಇದ್ದರೆ ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾವು ಸಮಾಜ ವಿಜ್ಞಾನದ 6ನೇ ತರಗತಿಯ ಮೊದಲನೆಯ ಪಾಠವಾದ ಇತಿಹಾಸ ಪರಿಚಯ ಪಾಠವನ್ನು ನೋಡ್ತಾ ಇದ್ದೀವಿ. ವಿದ್ಯಾರ್ಥಿಗಳೇ, ಮೊದಲಿಗೆ ನಾವು ಇಲ್ಲಿ ಇತಿಹಾಸ ಅಂದರೆ ಏನಂತ ತಿಳ್ಕೋಬೇಕು. ಇಲ್ಲಿ ಇತಿಹಾಸ ಅಂದರೆ ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದನ್ನು ನಾವು ಇತಿಹಾಸ ಅಂತ ಕರಿತೀವಿ. ಅದು ಹೇಗಪ್ಪ ಅಂದರೆ, ಇಲ್ಲಿ ಒಂದು ಕತೆ ಬರುತ್ತೆ. ಒಂದಾನೊಂದು ಕಾಲದಲ್ಲಿ ಅಂದರೆ ಅದು ಇತಿಹಾಸ ಏನು ಹೇಳುತ್ತೆ ಅಂದರೆ ಸಾಮಾನ್ಯ ಶಕ ಪೂರ್ವ 261 ಇದು ಒಂದಾನೊಂದು ಕಾಲ. ಒಂದಾನೊಂದು ಊರಿನಲ್ಲಿ ಅಂದರೆ ಯಾವ ಊರು? ಪಾಟಲಿಪುತ್ರ ಅನ್ನುವ ಒಂದು ಊರು. ಅಲ್ಲಿ ಒಬ್ಬ ರಾಜನಿದ್ದ. ಯಾರು? ಅವನು ಅಶೋಕ ರಾಜ ಅಂತ ಇತಿಹಾಸ ಹೇಳುತ್ತೆ. ಈ ರೀತಿಯನ್ನು ಕ್ರಮಬದ್ಧವಾಗಿ ಹೇಳುವುದನ್ನು ನಾವು ಇತಿಹಾಸ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಇನ್ನು ವಿದ್ಯಾರ್ಥಿಗಳೇ, ನಮಗೆ ಇತಿಹಾಸ ಏಕೆ ಬೇಕು? ಇತಿಹಾಸ ನಮಗೆ ಒಂದು ಸ್ಮರಣ ಶಕ್ತಿ ಇದ್ದಂತೆ. ಹಿಂದೆ ನಡೆದು ಹೋದ ಘಟನೆಗಳನ್ನು ನಾವು ತಿಳಿದುಕೊಳ್ಳುವ ಸಲುವಾಗಿ ನಮಗೆ ಇತಿಹಾಸ ಒಂದು ಪ್ರಮುಖ ಅಂಶವಾಗಿದೆ. ಇಲ್ಲಿ ಇತಿಹಾಸದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಅಂದರೆ ಗ್ರೀಕ್ ದೇಶದವನಾದ ಹೆರೋಡೋಟಸ್ನನ್ನು ಇತಿಹಾಸದ ಪಿತಾಮಹ ಎಂದು ಕರೆಯುತ್ತಾರೆ ವಿದ್ಯಾರ್ಥಿಗಳೇ. ಅಂದ ಹಾಗೆ ವಿದ್ಯಾರ್ಥಿಗಳೇ, ನಮಗೆ ಇತಿಹಾಸ ಯಾವ ಯಾವ ಆಧಾರಗಳಿಂದ ತಿಳಿಯುತ್ತದೆ ಅಂತ ಇಲ್ಲಿ ನೋಡೋಣ. ನಮಗೆ ಇತಿಹಾಸ 2 ಆಧಾರಗಳಲ್ಲಿ ದೊರೆಯುತ್ತದೆ. ಒಂದು ಸಾಹಿತ್ಯ ಆಧಾರಗಳು, ಇನ್ನೊಂದು ಪುರಾತತ್ವ ಆಧಾರಗಳು. ಈ ಸಾಹಿತ್ಯ ಆಧಾರಗಳಲ್ಲಿ ಮತ್ತೆ 2 ವಿಧಗಳಿವೆ. ಒಂದು ಲಿಖಿತ ಸಾಹಿತ್ಯ, ಇನ್ನೊಂದು ಮೌಖಿಕ ಸಾಹಿತ್ಯ. ಮತ್ತು ಲಿಖಿತ ಸಾಹಿತ್ಯ ಅಂದರೆ ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ. ದೇಶಿ ಸಾಹಿತ್ಯ ಅಂದರೆ ದೇಶೀಯ ಕವಿಗಳು ರಾಜರಿಂದಲೇ ರಚಿತವಾದ ಸಾಹಿತ್ಯವನ್ನು ದೇಶಿ ಸಾಹಿತ್ಯವೆಂದು, ವಿದೇಶಿ ಸಾಹಿತ್ಯ ಅಂದರೆ ವಿದೇಶಿ ಬರಹಗಾರರು ವಿದೇಶಿ ರಾಜರುಗಳಿಂದ ರಚಿತವಾದ ಸಾಹಿತ್ಯವನ್ನು ವಿದೇಶಿ ಸಾಹಿತ್ಯ ಅಂತ ಕರಿತೀವಿ. ಆಮೇಲೆ ವಿದ್ಯಾರ್ಥಿಗಳೇ, ಮೌಖಿಕ ಸಾಹಿತ್ಯದಲ್ಲಿ ನಾವು ಕೆಲವು ಲಾವಣಿಗಳು, ಜಾನಪದಗಳು ಮತ್ತು ಐತಿಹ್ಯಗಳಿಂದ ನಮಗೆ ಮೌಖಿಕ ಸಾಹಿತ್ಯ ಒಂದು ಆಧಾರವಾಗಿದೆ. ಇನ್ನು ಪುರಾತತ್ವ ಆಧಾರಗಳಿಗೆ ಬರುವುದಾದರೆ ವಿದ್ಯಾರ್ಥಿಗಳೇ, ನಮಗೆ ಉತ್ಖನನ ಮಾಡಿದ ನಂತರ ಪುರಾತತ್ವ ಆಧಾರಗಳಲ್ಲಿ ಸ್ಮಾರಕಗಳು, ನಾಣ್ಯಗಳು, ಶಾಸನ, ಇತರ ಅವಶೇಷಗಳಿಂದಾಗಿ ನಮಗೆ ಇತಿಹಾಸದ ಆಧಾರಗಳನ್ನು ದೊರಕಿಸಿಕೊಡುತ್ತದೆ. ಇನ್ನು ವಿದ್ಯಾರ್ಥಿಗಳೇ, ಯುರೋಪಿಯನ್ನರು ಯಾವ ರೀತಿ ನಮ್ಮ ಭಾರತವನ್ನು ಪರಿಚಯ ಮಾಡ್ತಾರಂತಂದರೆ, ಒಂದು 16ನೇ ಶತಮಾನದ ನಂತರದಲ್ಲಿ ಇವರು ಯುರೋಪಿಯನ್ನರು ಭಾರತಕ್ಕೆ ಆಗಮನ ಆಗ್ತಾರೆ. ಅದಕ್ಕಿಂತ 350 ವರ್ಷಗಳ ಹಿಂದೆ ಹೆನ್ರಿಚ್ ರೋತ್ ಎಂಬ ಕವಿ ಆಗ್ರಾದಲ್ಲಿ ಸಂಸ್ಕೃತ ವ್ಯಾಕರಣವನ್ನು ಲ್ಯಾಟಿನ್ ಭಾಷೆಗೆ ಅನುವಾದ ಮಾಡ್ತಾನೆ. ಅದಾದ ನಂತರ ಫಾದರ್ ಕಾರ್ಡಾಕ್ಸ್ ಎಂಬುವನು ಯುರೋಪಿಯನ್ ಮತ್ತು ಸಂಸ್ಕೃತ ಭಾಷೆಗಳ ಕುರಿತ ಸಂಬಂಧದ ವಿವರಣೆಯನ್ನು ಮಾಡುತ್ತಾನೆ ಅಂತ ಹೇಳ್ತಾರೆ. ಅನಂತರದಲ್ಲಿ ಬರುವ ಸರ್ ವಿಲಿಯಂ ಜೋನ್ಸ್, ಈತನು ಬಂಗಾಳದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶನಾಗಿರುತ್ತಾನೆ. ಇವನು ಸಾಮಾನ್ಯ ಶಕ 1784ರಲ್ಲಿ ದಿ ಏಷಿಯನ್ ಸೊಸೈಟಿ ಅಂತ ಕಲ್ಕತ್ತಾದಲ್ಲಿ ಒಂದು ಸ್ಥಾಪನೆ ಮಾಡ್ತಾನೆ. ಇವನು ಗೀತಾಗೋವಿಂದ, ಮಾನವ ಧರ್ಮಶಾಸ್ತ್ರ, ಶಾಕುಂತಲ ಎಂಬ ಕೃತಿಗಳನ್ನು ಇಂಗ್ಲಿಷ್ ಭಾಷೆಗೆ ಅನುವಾದ ಮಾಡ್ತಾನೆ. ಅನಂತರ ಬಂದ ಜರ್ಮನ್ ದೇಶದ ಮ್ಯಾಕ್ಸ್ ಮುಲ್ಲರ್ ಸೆಕ್ರೆಡ್ ಆಫ್ ದಿ ಈಸ್ಟ್ ಎಂಬ ಬುಕ್ಕನ್ನು ಬರೀತಾನೆ. ಅನಂತರ ಜೇಮ್ಸ್ ಮಿಲ್ ಎಂಬ ಸ್ಕಾಟ್ಲೆಂಡ್ ದೇಶದವನು, ಈತನು ಹಿಸ್ಟರಿ ಆಫ್ ಇಂಡಿಯಾ ಎಂಬ 6 ಸಂಪುಟಗಳ ಭಾರತ ಇತಿಹಾಸವನ್ನು ಬರೀತಾನೆ ಅಂತ ಹೇಳ್ತಾರೆ ವಿದ್ಯಾರ್ಥಿಗಳೇ. ಇನ್ನು ಅಬೆ ಡುಬಾಯ್ಸ್ ಎಂಬ ಫ್ರೆಂಚ್ ದೇಶದವನು ಹಿಂದೂ ಮ್ಯಾನರ್, ಕಸ್ಟಮ್ಸ್ ಆ್ಯಂಡ್ ಸೆರೆಮನೀಸ್ ಅಂತ ಒಂದು ಕೃತಿಯನ್ನು ಬರೆಯುತ್ತಾನೆ. ಈತನನ್ನು ದೊಡ್ಡ ಸ್ವಾಮಿ ಕೂಡ ಎನ್ನುತ್ತಾರೆ. ಇನ್ನು ಈ ಪಾಠದಲ್ಲಿ ವಿದ್ಯಾರ್ಥಿಗಳೇ ಹೊಸ ಶಬ್ದಗಳ ಬಳಕೆಯಾಗಿರುತ್ತದೆ. ಏನಪ್ಪ ಅಂದರೆ
ಇಂಡಾಲಜಿ ಅಂತ ಕರಿತೀವಿ. ಇದನ್ನು ಭಾರತೀಯ ಶಾಸ್ತ್ರ ಅಂತ ಕರಿತೀವಿ. ಭಾರತದ ಇತಿಹಾಸ ಮತ್ತು ಸಂಸ್ಕೃತಿಗಳ ಕುರಿತ ಅಧ್ಯಯನವನ್ನು ನಾವು ಇಂಡಾಲಜಿ ಅಂತ ಕರಿತೀವಿ. ಇನ್ನು ಮಿಷನರಿ ಅಂತ ಶಬ್ದ ಬರುತ್ತೆ. ಇದು ವಿದೇಶದಲ್ಲಿ ಕ್ರೈಸ್ತ ಧರ್ಮದ ಪ್ರಚಾರಕ್ಕಾಗಿ ಕಳುಹಿಸಲ್ಪಡುವ ಧರ್ಮ ಪ್ರಚಾರಕರನ್ನು ಮಿಷನರೀಸ್ಗಳಂತ ಕರಿತೀವಿ. ಇನ್ನು ಓರಿಯೆಂಟಲಿಸ್ಟ್ ಅಂತ ಕರಿತೀವಿ, ಅಂದರೆ ಪೌರಾತ್ಯವಾದಿಗಳು. ಇವರು ಪೂರ್ವ ದೇಶಗಳ ಇತಿಹಾಸ, ಸಂಸ್ಕೃತಿ, ಆಧ್ಯಾತ್ಮ ಮುಂತಾದವುಗಳ ಬಗೆಗೆ ಒಲವುಳ್ಳ ಯುರೋಪಿನ ವಿದ್ವಾಂಸರು ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಇನ್ನು ನಾವು ಗಮನಿಸಿದ ಹಾಗೆ ಈ ಒಂದು ಪಾಠದಲ್ಲಿ ಶಾ ಶ ಅಂತ ಶಾ ಶ ಪು ಅಂತ ಕೆಲವು ಅಂಶಗಳು ಬರುತ್ತೆ. ಇಲ್ಲಿ ಶಾ ಶ ಅಂದರೆ ಸಾಮಾನ್ಯ ಶಕ, ಶಾ ಶ ಪು ಅಂದರೆ ಸಾಮಾನ್ಯ ಶಕ ಪೂರ್ವ, ಕ್ರಿಸ್ತ ಶಕ ಮತ್ತು ಕ್ರಿಸ್ತ ಪೂರ್ವ ಬದಲಾಗಿ ಈ ಶಬ್ದಗಳನ್ನು ಇತಿಹಾಸದಲ್ಲಿ ಉಪಯೋಗ ಮಾಡಲಾಗಿದೆ. ವಿದ್ಯಾರ್ಥಿಗಳೇ, ಇತಿಹಾಸದ 6ನೇ ತರಗತಿಯ 1ನೇ ಪಾಠ ಇಲ್ಲಿಗೆ ಮುಕ್ತಾಯವಾಗಿತ್ತು. ಧನ್ಯವಾದಗಳು.